ಹಾಯ್ ಗಾಯ್ಸ್, ನಾನು ದೀಪಾ ಸುರತ್ಕಲ್. ಈ ವಿಡಿಯೋನ ಎಂಡ್ ತನಕ ನೋಡಿ, ಯಾಕಂದರೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ನಡೀತಿರುವಂಥ ಒಂದು ಸ್ಕ್ಯಾಮ್ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೇನೆ. ಆ್ಯಂಡ್ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ನಾನು ಮೋಸ ಹೋದಾಗೆ ಯಾರು ಕೂಡ ಮೋಸ ಹೋಗಬಾರ್ದು ಅಂಥೇಳಿ. ಆ್ಯಕ್ಚುಲಿ ಅವಿ ಗಿಫ್ಟ್ ಕಲೆಕ್ಷನ್ಸ್ ಅಂಥೇಳಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಂದು ಫ್ರೆಂಡಿದು ಬರ್ಡೇ ಅಂಥೇಳಿ ಒಂದು ಗಿಫ್ಟ್ ಆರ್ಡ್ರ್ ಮಾಡಿದ್ದೆ. ಸೊ ಗಿಫ್ಟ್ ಕಲೆಕ್ಷನ್ಸ್ ಎಲ್ಲ ಫೋಟೋಸ್ ಎಲ್ಲ ತುಂಬ ಒಳ್ಳೆ ಇತ್ತು ಅಂಥೇಳಿ ನಾನು ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಅವ್ರು ಕಸ್ಟಮೈಸ್ಡಾಗಿ ಮಾಡಿ ಕೊಡ್ತೇನೆ ಅಂತ ಸಹ ಹೇಳಿದರು. ಸೊ ಅವ್ರ ಅಕೌಂಟನ್ನು ನಾನಿಲ್ಲಿ ಸ್ಕ್ರೀನ್ಶಾಟನ್ನು ಹಾಕ್ತೇನೆ. ಸೊ ಗಿಫ್ಟಿಗೆ ಅಮೌಂಟ್ ಎಷ್ಟು ಅಂತ ಕೇಳಿದಾಗ ಅವರು $499 ಅಂತ ಹೇಳಿದರು. ಸೊ ಓಕೆ, QR ಕೋಡ್ ಕಳಿಸಿ ಪೇ ಮಾಡ್ತೇನೆ ಅಂತ ಹೇಳಿದೆ. ಆ್ಯಂಡ್ ಹೇಳಿದೆ ಅವರಿಗೆ ನನಗೆ ಅಡ್ವಾನ್ಸ್ ಆಗಿ ಫೋಟೋಸ್ ಕಳಿಸಿ ನೀವು ಡಿಸ್ಪ್ಯಾಚ್ ಮಾಡೋಕ್ಕಿಂತ ಮೊದಲು ಅಂತೇಳಿ. ಸೊ ಅದಕ್ಕೆ ಅವರು ಆಯಿತು, ಫೋಟೋಸ್ ಕಳಿಸ್ತೇನೆ ಡಿಸ್ಪ್ಯಾಚ್ ಮಾಡೋಕ್ಕಿಂತ ಮೊದಲು ಅಂತ ಸಲ ಒಪ್ಕೊಂಡಿದ್ರು. ತುಂಬ ಒಂದು ಒಳ್ಳೆ ರೀತಿಯಲ್ಲೇ ಮಾತಾಡ್ತಿದ್ರು. ಸೊ ತುಂಬ ಒಂದು ಲಾಯಲ್ ಆಗಿದ್ದಾರೆ, ಹಾನೆಸ್ಟ್ ಆಗಿದ್ದಾರೆ, ಕೈಂಡ್ ಆಗಿದ್ದಾರೆ ಅಂಥೇಳಿ ನಾನು ಪೇ ಸಹ ಮಾಡಿದೆ. ಸೊ $499 ಹೇಳಿದರು, ಬಟ್ QR ಕೋಡಲ್ಲಿ $500 ಹಾಕಿದ್ರು. ಸೊ ಪರವಾಗಿಲ್ಲ, $1 ಅಲ್ಲ ಅಂತ ಹೇಳ್ಕೊಂಡು ಪೇ ಮಾಡಿದೆ. ಆ್ಯಂಡ್ ಅವ್ರ ಹತ್ರ ಹೇಳಿದೆ ಅಗೇನ್ ನನಗೆ ಒಂದು ಫೋಟೋ ಕಳಿಸಿ ಅಂತೇಳಿ. ಅವ್ರು ಫೋಟೋ ಸಹ ಕಳಿಸಿದ್ರು. ಸೊ ಓಕೆ, ಐ ಆಮ್ ಫೈನ್, ಡೆಲಿವರಿ ಮಾಡಿ ಅಂತ ಹೇಳಬೇಕಾದ್ರೆ ಸೊ ಶಿ ವಾಸ್ ಲೈಕ್, ಇದು ಇನ್ನೂ ನೀವು ಅಮೌಂಟ್ ಕೊಡಬೇಕು. ಅವ್ರು ಯಾವುದೋ ಒಂದು ಸ್ಕ್ರೀನ್ಶಾಟ್ ಕಳಿಸಿ ಹೇಳಿದರು. ಸೊ ನೀವು ಇನ್ನೂ $1000 ಏನೋ ಪೇ ಮಾಡಬೇಕು, ಸೊ ದ್ಯಾಟ್ ಆಗ ಮಾತ್ರ ಅದು ನಿಮಗೆ ಡಿಸ್ಪ್ಯಾಚ್ ಆಗೋದು ಅಂಥೇಳಿ. ಸೊ ನಾನು ಕೇಳಿದೆ, ಅದೆಂತ $1000 ಎಕ್ಸ್ಟ್ರಾ ಯಾಕೆ ಪೇ ಮಾಡಬೇಕು? ಇಲ್ಲ, ಅದು ನಿಮಗೆ ರೀಫಂಡ್ ಆಗ್ತದೆ, ಅದು ನಮ್ಮ ಸಿಸ್ಟಮಲ್ಲಿ ತೋರಿಸ್ತಾ ಉಂಟು, ಅದು ಇರೋದೇ ಹಾಗೆ ಅಂಥೇಳಿ. ಹಾಗೆ ಹೀಗೆ ನಾನು ಹೇಳಿದೆ, ನೀವು ಫಸ್ಟಿಗೆ ಹೇಳಬೇಕಿತ್ತು, ಈಗ ನನಗೆ ಪೇ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಅಮೌಂಟ್, ಸೊ ನನಗೆ ಬೇಡ, ಕ್ಯಾನ್ಸಲ್ ಮಾಡಿ, ನನ್ನ ಅಮೌಂಟ್ ನನಗೆ ರೀಫಂಡ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದಿಲ್ಲ, ನಿಮ್ಮ ಅಮೌಂಟ್ ನಿಮಗೆ ರೀಫಂಡ್ ಮಾಡಬೇಕಾದ್ರು ಸಹ ನೀವು ಅದು ಸಿಸ್ಟಮಲ್ಲಿ ಕಂಪ್ಲೀಟ್ ಮಾಡಬೇಕು ಅಂಥೇಳಿ. ಸೊ ಮತ್ತೆ ಅವ್ರು ತೋರಿಸಿ ಹೇಳಿದ್ರು, ಇಲ್ಲ ಆ್ಯಕ್ಚುಲಿ ಅದು ಟೋಟಲ್ $1049 ಇದ್ದದ್ದು. ಸೊ ನೀವು ರಿಮೈನಿಂಗ್ $549 ಪೇ ಮಾಡಿದರೆ ಸಾಕು, ಅದು ನಿಮಗೆ ಫುಲ್ ಅಮೌಂಟ್ ಬರ್ತದೆ ಅಂಥೇಳಿ. ಸೊ ನಾನು ಅಂದ್ಕೊಂಡೆ, ಓಕೆ, ಅವ್ರು ತುಂಬ ಒಂದು ಜೆನ್ಯೂನ್ ಆಗಿ ಫೀಲ್ ಮಾಡಿಸಿದ್ರು ನನಗೆ. ಸೊ ನಾನು ಕೇಳಿದೆ, ಹೇಗೆ ನಿಮ್ಮನ್ನು ನಂಬೋದು ಅಂತೇಳಿ. ಯು ಕ್ಯಾನ್ ಟ್ರಸ್ಟ್ ಮೀ ಅಂತೇಳಿ. ಸೊ ನಾನು ಪೇ ಮಾಡೋ ಮೊದಲು ನನಗೆ ನಿಮ್ಮ ಆಫೀಸಿದ ನಂಬರ್ ಕೊಡಿ, ನಿಮ್ಮ ಬಾಸಿದ ನಂಬರ್ ಕೊಡಿ ಅಂತೇಳಿ ಅವ್ರ ನಂಬರ್ ಕೂಡ ಕೊಟ್ಟರು. ಆ್ಯಂಡ್ ಬಾಸಿಗೆ ಕಾಲ್ ಮಾಡಿದೆ, ಮೆಸೇಜ್ ಮಾಡಿದೆ, ಕಾಲ್ ಹೋಗ್ತಾ ಇರಲಿಲ್ಲ. ಸೊ ವಾಟ್ಸಪ್ ಕಾಲ್ ಮಾತ್ರ ಅಂತ ಹೇಳಿದರು. ಸೊ ವಾಟ್ಸಪ್ ಕಾಲ್ ಮಾಡಿದೆ, ತೆಗಿತಾ ಇರಲಿಲ್ಲ. ಸೊ ಟೆಕ್ಸ್ಟ್ ಮಾಡಿದೆ, ತೆಗಿತಾ ರಿಪ್ಲೈ ಇರಲಿಲ್ಲ. ಸೊ ನಾನು ಓಕೆ, ನಿಮಗೆ ಅದು ಅಮೌಂಟ್ ಖಂಡಿತವಾಗಿಯೂ ಬರ್ತದೆ ಅಂತ ಹೇಳಿದ್ರು ಅಂತೇಳಿ. ಓಕೆ, ನಾನು ಅಗೇನ್ $549 ಹೇಳಿದರು, $550 ಅವರು QR ಕೋಡ್ ಕಳಿಸಿದ್ರು. ಅಗೇನ್ $550 ಹಾಕಿದ್ದೆ. ಆಮೇಲೆ ಮತ್ತೆ ನಾನು ಹೇಳಿದಾಗ ಅವ್ರು ಹೇಳ್ತಿದ್ದಾರೆ, ನಂಗೆ ಈಗಲೇ ಅಮೌಂಟ್ ಕಳಿಸಿ ಫುಲ್ ರಿಫಂಡ್ ಮಾಡಿ ಅಂತ ಹೇಳಿದಾಗ ಹೇಳ್ತಾ ಇದ್ದಾರೆ, ಇಲ್ಲ ಅದೀಗ ನೈಟ್ ಮಾಡಲಿಕ್ಕೆ ಆಗೋದಿಲ್ಲ, ಬೆಳಗ್ಗೆ ಮಾಡಬೇಕಾಗ್ತದೆ, ಈಗ ನೈಟ್ ಟ್ರೈ ಮಾಡಿದರೆ ಮತ್ತೆ ನೀವು ಎಕ್ಸ್ಟ್ರಾ ಅಮೌಂಟ್ ಹಾಕಬೇಕಾಗ್ತದೆ ಅಂತ ಹೇಳಿದರು. ಸೊ ಐ ವಾಸ್ ಲೈಕ್ ಕನ್ಫ್ಯೂಸ್ ಆಯ್ತು, ಎಂತ ಇದು, ಎಲ್ಲಿ ಕೂಡ ಈ ಥರ ಹೇಳೋದಿಲ್ಲಲ್ಲ. ಆಗಲೇ ನಂಗೆ ಗೊತ್ತಾಯಿತು ಇದು ಫ್ರಾಡ್, ಇವರು ಫೇಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ನಾನು ಹೇಳಿದೆ ಅವರಿಗೆ, ಸೊ ದಿಸ್ ಈಸ್ ನಾಟ್ ಫೇರ್ ವಾಟ್ ಯು ಆರ್ ಡೂಯಿಂಗ್ ಅಂತೇಳಿ. ಬಟ್ ಸ್ಟಿಲ್ ಓಕೆ, ಬೆಳಗ್ಗೆ ಕಳಿಸ್ತೇನೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಓಕೆ, ಬೆಳಗ್ಗೆ ಕಳಿಸಿ ಅಂತೇಳಿ ಹೇಳಿದೆ. ಸೊ ಬೆಳಗ್ಗೆ ಎದ್ದ ಕೂಡಲೇ ನಾನು ಅವರಿಗೆ ಮೆಸೇಜ್ ಹಾಕಿದೆ, ಪ್ಲೀಸ್ ನನ್ನ ಅಮೌಂಟ್ ನನಗೆ ಕಳಿಸಿ ಅಂತ ಹೇಳಿ. ಸೊ ಅದಕ್ಕೆ ಅವರು ಎಂತ ರಿಪ್ಲೈ ಇರಲಿಲ್ಲ ಅವರದ್ದು. ಬೆಳಗ್ಗೆ ನನಗೆ ಅಮೌಂಟ್ ಕಳಿಸಿ ಅಂತ ಹೇಳಬೇಕಾದ್ರೆ ಸಹ ಅವರು ನೋಡಿದ್ರು ಸಹ ಒಂದು ನೋಡಿದ್ರಾ ಇಲ್ವಾ ಅಂತ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ನಮಗೆ ಸೀನ್ ಅಂತ ಸಹ ಎಂತ ಬರ್ತಾ ಇರಲಿಲ್ಲ. ಸೊ ಅವ್ರದ್ದು ಎಂತ ಸಹ ರಿಪ್ಲೈ ಇರಲಿಲ್ಲ. ನನಗೆ ಕನ್ಫ್ಯೂಸ್ ಆಯಿತು, ಎಂತ ಆಗ್ತಾ ಉಂಟು ಅಂತ ಹೇಳಿ. ಸೊ ಬಟ್ ಸ್ಟಿಲ್ ನಾನು ಅವರ ವಾಟ್ಸಪ್ಪಿಗೆ ಮೆಸೇಜ್ ಆಗ್ತಾ ಇದ್ದೆ, ಸೊ ನಿಮ್ಮ ಒಂದು ಸ್ಟಾಫ್ ಈ ಥರ ಮಾಡಿದ್ದಾರೆ, ನನಗೆ ನನ್ನ ಅಮೌಂಟ್ ರಿಫಂಡ್ ಸಹ ಮಾಡ್ತಾ ಇಲ್ಲ, ನನ್ನ ಪ್ರಾಡಕ್ಟ್ಸ್ ನನಗೆ ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡು. ಅವ್ರದ್ದು ಸಹ ಏನು ಸುದ್ದಿ ಇರಲಿಲ್ಲ. ಆಮೇಲೆ ಮತ್ತೆ ಸ್ವಲ್ಪ ಅವತ್ತು ನೈಟ್ ನೋಡ್ಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮನ್ನು ಅವರು ಬ್ಲಾಕ್ ಮಾಡಿದರು. ಸೊ ಆಗಲೇ ಗೊತ್ತಾಯಿತು ದಿಸ್ ಈಸ್ ಫ್ರಾಡ್ ಅಂತೇಳಿ. ಸೊ ಯಾವತ್ತೋ ಈ ಥರ ಇನ್ಸ್ಟಾಗ್ರಾಮಲ್ಲಿ ಸೊ ಅವ್ರದ್ದು ಫೋಟೋಸ್ ಇದೆ, ಫಾಲೋವರ್ಸ್ ಇದೆ, ಅಥವಾ ಈ ಥರ ಅವ್ರು ಮೊದಲು ಮಾಡಿದ್ದಾರೆ ಅಂತ ಹೇಳಿದರೆ ಸಹ ನಾವು ನಂಬಲಿಕ್ಕೆ ಹೋಗಬಾರ್ದು. ಸೊ ತುಂಬ ರೀಚೆಕ್ ಮಾಡಿ, ಎಲ್ಲರೂ ಸಹ ಈ ಥರ ಫ್ರಾಡ್ ಅಂತ ಹೇಳಲ್ಲ, ಬಟ್ ಕೆಲವರು ಫ್ರಾಡ್ ಇರ್ತಾರೆ. ಸೊ ನಾವು ಇನ್ಸ್ಟಾಗ್ರಾಮಲ್ಲಿ ಆರ್ಡ್ರ್ ಮಾಡಬೇಕಾದ್ರೆ ಸಹ ಎಲ್ಲಿಂದ ಅಥವಾ ಅವ್ರ ಆಫೀಸಲ್ಲಿ ಅಥವಾ ಎಲ್ಲ ನಾವು ನೋಡಿಕೊಂಡೇ ಆರ್ಡ್ರ್ ಮಾಡಬೇಕಾಗ್ತದೆ. ಯಾಕೆ $1 ಸಹ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಎಂತ ಆಯ್ತು ಹೇಳಿದರೆ, ಆಫ್ಟರ್ ಕಪಲ್ ಆಫ್ ಡೇಸ್ ಅವರ ಬಾಸಿಂದ ನನಗೆ ಮೆಸೇಜ್ ಬರ್ತದೆ, ನಾವು ನಿಮಗೆ ರಿಫಂಡ್ ಮಾಡ್ತೇವೆ ಅಂತ ಹೇಳ್ಕೊಂಡು. ಸೊ ನಮ್ಮ ಮ್ಯಾನೇಜರ್ ನಿಮಗೆ ಮೆಸೇಜ್ ಮಾಡ್ತಾರೆ ಅಂಥೇಳಿ. ಆ್ಯಂಡ್ ಮ್ಯಾನೇಜರ್ ಮೆಸೇಜ್ ಮಾಡ್ತಾರೆ, ಇನ್ನೊಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಅವ್ರು ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಟೋಟಲಿ ನ್ಯೂ. ಯಾಕಂದರೆ ಅಷ್ಟೊತ್ತಿಗೆ ಅದರಲ್ಲಿ ಫೋಟೋಸ್ ಅಷ್ಟು ಪೋಸ್ಟ್ ಇರಲಿಲ್ಲ. ಆ್ಯಂಡ್ ಜಸ್ಟ್ ಗಿಫ್ಟ್ ಹ್ಯಾಂಪರ್ ಅಂಥೇಳಿ ಇನ್ಸ್ಟಾಗ್ರಾಮ್ ನೇಮ್ ಇತ್ತು.
ಸೊ ನಾನು ಅದಕ್ಕೆ ಮೆಸೇಜ್ ಮಾಡಿದೆ. ಸೊ ಅವರಿಗೆ ನಾನು ಹೇಳಿದೆ ನನಗೆ ನನ್ನ 1050 ರುಪೀಸ್ ನನಗೆ ರಿಫಂಡ್ ಆಗಬೇಕು ಅಂತೇಳಿ. ಸೊ ಅವರು ಓಕೆ ನಿಮ್ಮ QR ಕೋಡ್ ಕಳಿಸಿ ರಿಫಂಡ್ ಮಾಡ್ತೇನೆ ಅಂತೇಳಿ QR ಕೋಡ್ ಕಳಿಸ್ಬೇಕಾದ್ರೆ ಹೇಳ್ತಾರೆ ನೀವು ಎಗೈನ್ ಇನ್ನೂ 1000 ರುಪೀಸ್ ಕೊಡಬೇಕು, ಆಗ ಮಾತ್ರ ರಿಫಂಡ್ ಆಗ್ತದೆ. ಸೊ ಯಾಕಂದರೆ ಪೇಮೆಂಟ್ ಸ್ಟೇಟಸ್ 2000 ರುಪೀಸ್ ಏನು ಪೆಂಡಿಂಗ್ ಅಂತ ತೋರಿಸ್ತಾ ಉಂಟು, ಅದು ಕೊಡಲಿಲ್ಲ ಆದರೆ ಆಗೋದಿಲ್ಲ ಅಂತ ಹೇಳ್ಕೊಂಡು. ಸೊ ಆಗ ನಾನು ಹೇಳಿದೆ ದಿಸ್ ಈಸ್ ಟೋಟಲಿ ರಾಂಗ್ ವಾಟ್ ಯು ಗೈಸ್ ಆರ್ ಡೂಯಿಂಗ್. ಯಾಕಂತ ಹೇಳಿದರೆ ಸೊ ರಿಫಂಡ್ ಮಾಡಲಿಕ್ಕೆ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಕೇಳೋದು ಇಟ್ಸ್ ಟೋಟಲಿ ಫ್ರಾಡ್. ಸೊ ಐ ಆಮ್ ನಾಟ್ ಗೋನ ಗಿವ್ ಅಂತ ಹೇಳಿದೆ. ಸೊ ಜಸ್ಟ್ ರಿಫಂಡ್ ಮೈ ಅಮೌಂಟ್ ವಾಟ್ ಯು ಆರ್ ಸಪೋಸ್ ಟು ಗಿವ್ ಅಂತ ಹೇಳಿದೆ. ಬಟ್ ಸ್ಟಿಲ್ ಅವ್ರದ್ದು ಎಂಥ ರಿಪ್ಲೈ ಇರಲಿಲ್ಲ. ಅವ್ರದ್ದು ಒಂದೇ ಇತ್ತು ನೀವು ಫುಲ್ ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿದರೆ ಅದೇ ಅಮೌಂಟ್ ಬರೋದಿಲ್ಲ ಅಂತೇಳಿ. ಬಟ್ ನನಗೆ ಗಿಫ್ಟಿದು ಪ್ರೈಸ್ ಅವ್ರು ಹೇಳಿದ್ದು ಜಸ್ಟ್ 499 ರುಪೀಸ್. ಸೊ ಅದಕ್ಕೆ ನಾನು ಮತ್ತೆ ಅವರು ಫುಲ್ ಪೇಮೆಂಟ್ ಅಂತ ಹೇಳಿದ್ದಕ್ಕೆ ಎಗೇನ್ 550 ರುಪೀಸ್ ಆ್ಯಸ್ ಅ ಫೂಲ್ ಆಗಿ ಮಾಡಿದೆ. ಎಗೇನ್ ಮತ್ತೆ ಮಾಡಲಿಕ್ಕೆ ಯಾಕೆ ಮಾಡಬೇಕು? ಸೊ ವಾಟ್ ಈಸ್ ದ ಗ್ಯಾರಂಟಿ ಅದು ನಮಗೆ ರಿಫಂಡ್ ಬರ್ತದೆ ಅಂತ ಹೇಳ್ಕೊಂಡು. ಸೊ ಈ ಥರ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಯಾರಾದರೂ ಹೇಳಿದರೆ ದಯವಿಟ್ಟು ಪೇ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಅವ್ರು ಜೆನ್ಯೂನಾ ಹೌದಾ ಅಲ್ವಾ ಅಂತೇಳಿ 2 ಟೈಮ್ಸ್ ಚೆಕ್ ಮಾಡಿ. ಎಲ್ಲರೂ ಈ ಥರ ಫ್ರಾಡ್ ಅಂತ ಹೇಳಲ್ಲ, ಬಟ್ ತುಂಬ ಜನ ಈ ಥರ ಫ್ರಾಡ್ಸ್ ಇರ್ತಾರೆ. ಸೊ ದಯವಿಟ್ಟು ಚೆಕ್ ಮಾಡಿ. ಅವರ ಡೀಟೇಲ್ಸನ್ನೆಲ್ಲ ನಾನು ಹಾಕಿರ್ತೇನೆ. ಸೊ ದಯವಿಟ್ಟು ಅವರನ್ನು ರಿಪೋರ್ಟ್ ಮಾಡಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಬೇರೆ ಯಾರಿಗೂ ಕೂಡ ಈ ಥರ ಒಂದು ಫ್ರಾಡ್ ಆಗಬಾರ್ದು ಅಂತ ಹೇಳಿ. ಥ್ಯಾಂಕ್ ಯು.